ಗೈಸ್. ಬಂದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮದ್ದಲ್ಲಿ ಮೇಲ್ಯಾವುದೋ, ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮದ್ದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವಾಡು ಮನ್ಸ ಮನ್ಸನ ಕೀಳ್ಯಾವುದು ಮೇಲ್ಯಾವುದೋ. ಡ್ಯಾಶ್ ಆದರೆ ಏನಾಗುತ್ತೆ ಅಂತ. ಲಕ್ಕಿಲಿ ಬೈಕ್ ಅವನು ನನ್ನ ಕನ್ನಡ ಬಳಸಿ ಬ್ಯಾಡ್ಜ್ ಹಾಕೊಂಡಿದ್ದ. ಆಟೋ ಅಣ್ಣ ಒಂದೇ ಮಾತು ಹೇಳಿದಂತೆ ವೈಟ್ ಫೀಲ್ಡಲ್ಲಿ, ಕನ್ನಡದವನ ಹೋಗು ಗುರು ಅಂತ, ಅಷ್ಟೇನೆ. ಸೊ ಏನಾಗುತ್ತೆ ಅಂತಂದ್ರೆ ಆ ಕನ್ನಡಕ್ಕಿರೋ ಪವರ್ ಅದು ನನ್ನ ಬ್ಯಾಡ್ಜಿನ ಪವರ್ ಅಲ್ಲ, ಕನ್ನಡಕ್ಕಿರೋ ಪವರ್. ಸೊ ಸಿರಿಗನ್ನಡಂ ಗೆಲ್ಗೆ ಅಣ್ಣ. ಯಾಕಣ್ಣ ಡಿಲೇಲಿ ಹಾಡು ಹೇಳ್ತೀರಾ? ಓಕೆ, ಎಷ್ಟು ಜನ ರಾಜ್ಕುಮಾರ್ ಫ್ಯಾನ್ಸ್ ಇದ್ದೀರಾ? ಎಷ್ಟು ಜನ ಉಪೇಂದ್ರ ಫ್ಯಾನ್ಸ್ ಇದ್ದೀರಾ? ಅಣ್ಣ 2 ಹಾಡು ಹೇಳಿದ್ದೀನಿ ಅಣ್ಣ ಆಲ್ರೆಡಿ ಲಿರಿಕ್ಸ್ ಇಟ್ಕೊಂಡು. ಓಕೆ, ಇನ್ನೊಂದು ಸರ್ಪ್ರೈಸ್ ಸಾಂಗ್ ಬರುತ್ತೆ. ಏಕಾಂತದಲ್ಲಿ ನಾನೊಂದೇ ತಂಗಾಳಿಯಲ್ಲಿ ಬಂದೆ, ಏಕಾಂತದಲ್ಲಿ ನಾನೊಂದೇ ಹಗಲಲಿ ತಿರುಗಿ ಬಾಳಲಿದೆ, ഇരുളಲಿ ಬಯಸಿ ಕೊರಗಿದೆ. ನಿನ್ನತೆ ನೆನಪು ತಿನ್ನಗೋ ಆಸೆಯೋ ತುಂಬಿದೆ ನನ್ನ 20 to 30 soldier. It's RJ Rashmi Shetty Instagram profile there, and thank you so ನೋಡಿ ಗೈಸ್, ಇಂತ ಗೊತ್ತವನೆ. ಸೊ ಇವಾಗ ಮನೆಗೆ ಬಂದ್ವಿ. ಎಲ್ಲೋಗಿದ್ವಿ ಪಿಂಕಿ? ಇವತ್ತು ನಾವು ಮೈಸೂರು ಸಂತೆಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಅವಳದು ಫೇಸ್ ತೋರಿಸ್ಬಾರ್ದಂತೆ, ಸೊ ತೋರಿಸ್ಬೇಡ ನನ್ನ ಫೇಸ್ ಅಂತವಳೆ. ನೋಡಿ ಗೈಸ್, ಅವಳ ಮುಖ ನೋಡ್ಕೊಳ್ಳಿ, ಚೆನ್ನಾಗಿ ಕಾಣ್ತಿದ್ಯಲ್ಲ. ಏನಾಗಿದೆಯಾ? ಮೇಕಪ್ ಹಚ್ಚಿಲ್ಲ ಅಂತ. ಹಾಂ, ಮೇಕಪ್ ಹಚ್ಚಿಲ್ವಂತೆ, ಅದಕ್ಕೆ. ಈ ಕೆಲಸ ಇರೋದು ಬರೀ ಹುಡ್ಕದೆ. ಏನೇನು ಮಡಗಿದ್ದೀರಾ, ಏನೇನು ಮಾಡ್ತಿದ್ದೀರಾ, CID ಥರ ಹುಡುಕ್ತಾ ಇರ್ತಾಳೆ, ಅದು ಇದು ಅಂದ್ಕೊಂಡು. ಅಲ್ವೇನೆ? ಮಾತಾಡೆ. ಹೌದು. ಆಫ್ಟರ್ ಲಾಂಗ್ ಟೈಮ್ ಮಾಡ್ತಿದ್ದೀನಿ ನನ್ನ ಬ್ಲಾಗ್ನ ಇವತ್ತು. ಆ್ಯಕ್ಚುಲಿ ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ, ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಳು ಹುಚ್ಚು ಬಂದ ನಂಗೆ ಆಡ್ತಿದ್ದಾಳೆ. ಸೊ ಇವತ್ತು ಮೈಸೂರಿಗೆ ಬಂದಿದ್ದಾಳಲ್ಲ ಅವಳು ಊರಿಂದ, ಅದಕ್ಕೆ ನಿನ್ನ ಫೇಸ್ ನೋಡಿ. ನಾಳೆ ಕರ್ಕೋಗ್ತೀನಿ ಬಿಡು ಭೀಮನ್ ನೋಡೋಕ್ಕೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಮಗೆ ಗ್ರ್ಯಾಜುಯೇಷನ್ ಡೇ ಇದೆ. ಸೊ ನಾನಿವಾಗ ರೆಡಿ ಆಗಿದ್ದೀನಿ ಆಲ್ರೆಡಿ ಗ್ರ್ಯಾಜುಯೇಷನ್ ಡೇಗೆ. ಸೊ ಇವತ್ತಿನ ಲುಕ್ಕು ನಿಮಗೆ ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂತ. ಹಾಗೆ ನಮ್ಮ ಕಾಲೇಜಲ್ಲಿ ಹೇಗೆ ಗ್ರ್ಯಾಜುಯೇಷನ್ ಮಾಡ್ತಾರೆ ಅಂತೆಲ್ಲ ಈ ಬ್ಲಾಗಲ್ಲಿ ಇರುತ್ತೆ ಅಪ್ಡೇಟು. ಒಂದು ಬುಟ್ಟಾಕಂದ್ರೆ ಹಿಂಗೆ ಆ ಪಿಂಕಿ ಒಂದು ಬುಟ್ಟ ಹಾಕಾರ ಇಲ್ಲ ಕಲಿ ಅಂತ ಪಿನ್ನ. ಕಾಲೇಜಿಗೆ ಬಂದಿದ್ದೀವಲ್ಲ.
ശരികളെ അതായത് ജീൻസില്ല അതിൽ കൂടുതൽ നിലനിൽക്കേണ്ട കാണുകയില്ല. അതുകൊണ്ട് നമ്മൾ എത്ര ശ്രമിച്ചാലും ഒരിഞ്ച് പോലും നിലനിൽക്കാൻ കഴിയും. By the virtue of the authority bestowed in us by tomorrow's alumni or light and how you are going to be. ನೋಡಿ ಗಾಯ್ಸ್, ಇದು ಗ್ರ್ಯಾಜುಯೇಷನ್ ಡೇದು. ವೆಲ್ಕಮ್ ಟು ಆಲ್ ಗ್ರ್ಯಾಜುಯೇಷನ್ ಡೇ. We are Keshav, Rida Sidika, Sanjay, ಗೈಸ್, ಸಹನಾ ಹಾಯ್ ಮಾಡು ನನ್ನ ಬ್ಲಾಗ್. ಹಾಯ್. ಇವಾಗ ರೆಡಿಯಾಗಿದ್ದೀವಿ ಎಲ್ಲ. ನೋಡು, ನಮ್ಮ ಪೂರ್ಣ ಇವಾಗ ಸಿಕ್ಕಿದ್ದಾಳೆ ನೋಡಿ ಗೈಸ್. ಹಾಯ್ ಮಾಡೆ. ನೋಡಿ ಫೈನಲಿ ಗ್ರಾಜ್ಯುಯೇಟ್ ಆಗ್ತಿದ್ದೀವಿ ಗೈಸ್. ಹೇಗೆ ಅನಿಸ್ತಿದೆ? ಖುಷಿ ಆಗ್ತಿದೆ. ನಿಮಗೆ ಇವಾಗ ಆ್ಯಕ್ಚುಲಿ ಮನೆಗೆ ಬಂದ್ವಿ, ಎಲ್ಲ ಮುಗೀತು. ಸೊ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಬ್ಲಾಗಲ್ಲಿ. ಸೊ ಸಖತ್ತು ರಶ್ ಇದ್ದರು, ಹಾಗೆ ಎಲ್ಲ ಪ್ರೋಗ್ರಾಮ್ ಇತ್ತು. ಸೊ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಇವತ್ತು ನಂದು ಗ್ರ್ಯಾಜುಯೇಷನ್ ಡೇ ಇತ್ತು, MCA ಕಂಪ್ಲೀಟ್ ಆಗಿದ್ದರಿಂದ. ಸೊ ತುಂಬಾ ಚೆನ್ನಾಗಿತ್ತು ಇವತ್ತು. ಈಗ ನನ್ನ ತಂಗಿನೂ ಇದ್ದಾಳೆ, ಅವಳು ಬಂದಿದ್ಲು ಇವತ್ತು. ಹೆಂಗಿತ್ತು ಕಾಲೇಜಲ್ಲಿ? ಸೂಪರಾಗಿತ್ತು ಅಂತ. ಅವಳು ಕೂಡ ಬಂದಿದ್ಲು ನನ್ನ ಜೊತೆ. ಇವಾಗ ಮನೆಗೆ ಬಂದಿದ್ದೀವಿ. ಸೊ ನಿಮಗೆ ನಾನು ಸಿಗ್ತೀನಿ, ಇದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಏನೇನು ಮಾಡ್ತೀನಿ ಇವಾಗ ಆಯಿತು, ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಸಿಟಿಗೆ ಹೋಗಬೇಕು ಅಂತ ಇದ್ದೀವಿ ನಾನು ನಮ್ಮಮ್ಮ. ಸೊ ಇವಾಗ ಹೊರಡಬೇಕು ಸಿಟಿಗೆ. ಆಟೋ ಬುಕ್ ಮಾಡಿದ್ದೀನಿ, ಇವಾಗ ಹೋಗ್ತಿದ್ದೀವಿ. ಏಕೆಂದ್ರೆ ಸ್ವಲ್ಪ ಸ್ಯಾರಿ ತೊಗೋಬೇಕು, ಅದಕ್ಕೆ. ಹೋಗ್ತಿದ್ದೀವಿ ಹಬ್ಬಕ್ಕೆ. ಇವಳು ನಮ್ಮ ಜೊತೆ ಬರ್ತಿದ್ದಾಳೆ. ಇವಾಗ ಹೋಗ್ತಿದ್ದೀವಿ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಇಬ್ರೂ. ನಮ್ಮದು ಕಾಲೇಜು ಗ್ರ್ಯಾಜುಯೇಷನ್ ಡೇ ಎಲ್ಲ ಮುಗೀತು. ಸೊ ಈ ಬ್ಲಾಗಲ್ಲಿ ಎಲ್ಲ ಗ್ರ್ಯಾಜುಯೇಷನ್ ಡೇದೆಲ್ಲ ಇರುತ್ತೆ, ಪ್ಲೀಸ್ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಗೈಸ್. ನೋಡಿ ಇವಾಗ ಆರಾಮಾಗಿ ಬಂದಿದ್ದೀವಿ. ಇವಳು ಪೇಸ್ಟ್ರಿ ಕೇಕ್ ತಿನ್ಬೇಕಂತೆ, ಸೊ ಹೋಗ್ತಿದ್ದೀವಿ. ನೋಡಿ ಗೈಸ್, ಪೇಸ್ಟ್ರಿ ಕೇಕ್ ಬೇಕಂತೆ. ಸೊ ಪೇಸ್ಟ್ರಿ ಕೇಕ್ ತೊಗೊಂಡಿದ್ದೀನಿ. ಏನೇ ಮಾಡ್ತಿದ್ಯಾ? ತಿನ್ನು.